ಸರ್ ಇನ್ನೊಂದು ರಾಘವೇಂದ್ರ ಕೆಫೆ ಅಂತ ಎಷ್ಟು ಇಕ್ಕಿದೀವಿ, ರಾಯರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ನೀವೇ ನೋಡಿದಿರ ಜನ. ಹಂಗೆ ಇನ್ನೊಂದು ಹೇಳ್ಬೇಕು, ಯಾರೋ ಹೇಳಿದ್ರು ಅಂತ ರಾಘವೇಂದ್ರ ಕೆಫೆ ಅಂತ ನೀವು ಹುಡುಕ ಬಂದ್ರೆ ನನ್ಗೆ ಇನ್ನೂ ತುಂಬಾ ಖುಷಿ ಆಯ್ತು. ನಾನು ಯಾಕೆ ಇಷ್ಟೊಂದು ಹೇಳ್ತಿದೀನಿ ಅಂತ ಬಂದ್ರೆ ನಿಮ್ಗೆ ಇದೆಲ್ಲ ಅಡಿಗೆ ಮಾಡೋದೇ ನಾನು ಒಬ್ನೇ. ಅದ್ರಿಂದ ಓನರ್ ಏನಾದ್ರು ಹೇಳಿದ್ರು ಒಂದೇ ಮಾತು ನನಗೆ, ಅದ್ ಎಷ್ಟೇ ಖರ್ಚಾದ್ರು ಪರವಾಗಿಲ್ಲ, ಒಳ್ಳೆ ಊಟ ಕೊಡು, ಒಳ್ಳೆ ಟೇಸ್ಟ್ ಕೊಡಿ, ಯಾವ್ದೇ ತರ ಕೆಮಿಕಲ್ ಯೂಸ್ ಮಾಡಬೇಡ ಅಂತ ಹೇಳಿದ್ರೆ ಅದೇ ತರ ಈಗ ಮಾಡ್ಕೊಂಡ್ ಬಂದಿದೀನಿ. ನಾವು ಸ್ಟಾರ್ಟ್ ಮಾಡಿರೋದೇ ನೈಟ್ 9 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ. ಈ PG ಹುಡುಗರು, ಅಕಸ್ಮಾತ್ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಯಾರಿಗೂ ನೈಟ್ ಹೊತ್ತು ಊಟ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಕಾಟೆ ಓಪನ್ ಮಾಡಿದೀವಿ. ಆಯಿಲ್ ಬಂದ್ಬಿಟ್ಟು ನಾವು ಸಂಜರೀಸ್ ಅಂತ ಆಯಿಲ್ ಯೂಸ್ ಮಾಡ್ತಾ ಇದೀವಿ. ಅದ್ಬಿಟ್ರೆ ನಂದಿನಿ ತುಪ್ಪ, ಪ್ಯೂರ್ ತುಪ್ಪ ನಿಮ್ ಕಣ್ಮುಂದೆನೆ ಹಾಕೊಡ್ತೀನಿ. ಹಂಗೆ ಏನೇನ್ ಸಿಗುತ್ತೆ ಅಂದ್ರೆ ಸರ್, ದೋಸೆ ಐಟಮ್ಸ್ ಅಲ್ಲಿ ಬಂದ್ಬಿಟ್ಟು ಮಸಾಲೆ ದೋಸೆ, ಮೈಸೂರು ಮಸಾಲ, ಖಾಲಿ ದೋಸೆ, ಗೀ ಪುಡಿ, ಮಶ್ರೂಮ್ ಬಿರಿಯಾನಿ ರೆಗ್ಯುಲರ್ ಆಗಿ ಇಕ್ಕಿರ್ತೀವಿ. ಒಂದ್ ರೈಸ್ ಚೇಂಜ್ ಇರುತ್ತೆ. ಒಂದಿನ ಗೀ ರೈಸ್, ಚಿತ್ರಾನ್ನ, ಪುಳಿಯೋಗರೆ, ಪುದೀನ ರೈಸು, ಆತರ ಒಂದೊಂದ್ ದಿನ ರೈಸ್ ಇರುತ್ತೆ. ರೆಗ್ಯುಲರ್ ಮಶ್ರೂಮ್ ಇರುತ್ತೆ. ನಮ್ಮ ಹತ್ರ ಫೇಮಸ್ ಆಗಿ ಇಡ್ಲಿ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಬೋಂಡಾ, ಮಶ್ರೂಮ್ ಕಬಾಬ್ ಎಲ್ಲ ಇರುತ್ತೆ. ಜನರು ಸಹಕಾರ ಕೊಡ್ತಾ ಇರೋದು ನೋಡ್ರೆ ನಾನು ಬೆಳಿಗ್ಗೆನೂ ಓಪನ್ ಮಾಡೋಣ ಅನ್ಕೊಂತ ಇದ್ದೀನಿ. ನಮ್ಮ ಕಾರ್ಡ್ ಬಂದ್ಬಿಟ್ಟು ರಾಘವೇಂದ್ರ ಕೆಫೆ ಅಂತ ವಿಜಯನಗರ ಬಸ್ ಸ್ಟಾಪ್ ಹತ್ರ ಪಿಲ್ಲರ್ ನಂಬರ್ 303 ಹತ್ರ ಹಾಕಿರ್ತೀವಿ. ಟೈಮಿಂಗ್ಸ್ ಬಂದ್ಬಿಟ್ಟು 9 ಗಂಟೆಯಿಂದ ನೈಟ್ 1 ಗಂಟೆ ತನಕ ಇರ್ತೀವಿ. ವಾರ ಯಾವ ರಜಾನೂ ಇರಲ್ಲ. ಮಶ್ರೂಮ್ ಪಲಾವ್ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಇಡ್ಲಿನೂ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಏನು ಹೊಟ್ಟೆ ಅಪ್ಸೆಟ್ ಆಗಲ್ಲ. ಇಷ್ಟ ಪಷ್ಟ ಎಲ್ಲ ಏನಿಲ್ಲ, ನಮ್ಗೆ ಸಿಕ್ಕಿದ ತಿಂತಾ ಇರ್ತೀವಿ. ಉಪವಾಸದ ಅಭ್ಯಾಸ ಇರಲ್ಲ ನಮ್ಗೆ.